ಎಲ್ಲರಿಗೂ ನಮಸ್ಕಾರಗಳು ಮಗ. WPL 2025 ಮೊದಲನೇ ಪಂದ್ಯ RCB ವರ್ಸಸ್ ನಮ್ಮ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಜೈಂಟ್ಸ್ ಆದ್ರೆ ನಡೀತಾ ಇದೆ ಅಂತ ಹೇಳ್ಬೋದು. ಮೊದಲನೇ ಪಂದ್ಯ ಅದು ಎಸ್ಪೆಷಲಿ ಇವತ್ತು ಸಂಜೆ 7:30ರಿಂದ ಸ್ಟಾರ್ಟ್ ಆಗಲಿದೆ. ಇನ್ನು ಉದ್ಘಾಟನಾ ಪಂದ್ಯ ಅಂತ ಹೇಳ್ಬೋದು. ಮೊದಲನೇ ಪಂದ್ಯ ನಮ್ಮ RCB ಮತ್ತು ಗುಜರಾತ್ ಜೈಂಟ್ಸ್. ಹಾಗಾದ್ರೆ ಈ ಪಂದ್ಯವನ್ನ ಯಾವುದರಲ್ಲಿ ಫ್ರೀ ಆಗಿ ನೋಡೋದಂತ ತಿಳ್ಕೊಂಬರೋಣ ಬನ್ನಿ. ಯಾಕಂತಂದ್ರೆ ಫ್ರೀ ಆಗಿ ಬಂದ್ಬಿಟ್ಟು ಯಾವುದ್ರಲ್ಲಿ ಕೂಡ ಇವಾಗ ಟೆಲಿಕಾಸ್ಟ್ ಆದ್ರೆ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿ ಯಾವುದ್ರಲ್ಲಿ ಫ್ರೀ ಆಗಿ ನೋಡೋದಂತ ತಿಳ್ಕೊಂಬರೋಣ ಬನ್ನಿ. ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಫ್ರೀ ಆಗಿ ಯಾವುದರಲ್ಲಿ ನೋಡೋದಾಯ್ತು ಅಂತಂದ್ರೆ ಹಾಟ್ಸ್ಟಾರ್ ಬಂದ್ಬಿಟ್ಟು ಹಾಟ್ಸ್ಟಾರ್ನಲ್ಲಿ ಬಂದ್ಬಿಟ್ಟು WPL ಆಗಿರಲಿ, IPL ಆಗಿರಲಿ, ಚಾಂಪಿಯನ್ಸ್ ಟ್ರೋಫಿ ಆಗಿರಲಿ, 3ಕ್ಕೆ 3 ಬಂದ್ಬಿಟ್ಟು ಈವೆಂಟ್ಸ್ಗಳನ್ನ, ಬಿಗ್ ಈವೆಂಟ್ಸ್ಗಳನ್ನ ಜಿಯೋ ಹಾಟ್ಸ್ಟಾರ್ನಲ್ಲಿ ಆದ್ರೆ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದೇನಂತಂದ್ರೆ ಹಾಟ್ಸ್ಟಾರ್ ಬಂದ್ಬಿಟ್ಟು ಇದೀಗ ಹಾಟ್ಸ್ಟಾರ್ ಹೋಗಿ ಜಿಯೋ ಹಾಟ್ಸ್ಟಾರ್ ಆದ್ರೆ ಆಗಿದೆ. ಇವತ್ತು ಎಲ್ಲರ ಮೊಬೈಲಲ್ಲೂ ಕೂಡ ಅಪ್ಡೇಟ್ ಆಗಿದೆ ಅಂತಾನೆ ಹೇಳ್ಬೋದು ಆ ಆ್ಯಪ್. ಹಾಗಾದ್ರೆ ಆ ಆ್ಯಪ್ನಲ್ಲಿ ನೋಡೋದಾಯ್ತು ಅಂತಂದ್ರೆ ಆ ಆ್ಯಪ್ನಲ್ಲಿ ಬಂದ್ಬಿಟ್ಟು ಫ್ರೀ ಆಗಿ ನೀವು ಸತ್ರು ನೋಡೋಕ್ಕಾಗಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 149 ರೂಪಾಯಿ ಸಬ್ಸ್ಕ್ರಿಪ್ಷನ್ ಆದ್ರೆ ತಗೋಬೇಕು. ಆ ಕಾರಣದಿಂದಾಗಿ ನಾವು ಫ್ರೀ ಆಗಿ ಯಾವುದರಲ್ಲಿ ನೋಡೋದಾಯ್ತು ಅಂತಂದ್ರೆ ಪ್ಲೇಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಲೈವ್ ಕ್ರಿಕೆಟ್ ಅಂತ ಒಂದು ಆ್ಯಪ್ ಆದ್ರೆ ಸರ್ಚ್ ಮಾಡಿ. ಆ ಆ್ಯಪ್ ಅಲ್ಲಿ ಫ್ರೀ ಆಗಿ ಎಲ್ಲ ಟೆಲಿಕಾಸ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಒಂದೇನಂತಂದ್ರೆ ನಮ್ಗೆ ಬೇಕಾಗಿರೋ ಲ್ಯಾಂಗ್ವೇಜ್ ಕೂಡ ಅದರಲ್ಲಿ ಸಿಗೋದಿಲ್ಲ. ಆ ಕಾರಣದಿಂದಾಗಿ ಅದೊಂದು ಸ್ವಲ್ಪ ಬೆನಿಫಿಟ್ ಆದ್ರೆ ಇಲ್ಲ. ಇನ್ನು ಮಿಕ್ಕಿದ್ದೆಲ್ಲ ವಿಡಿಯೋ ಕ್ವಾಲಿಟಿ ಕೂಡ ಇಟ್ಕೋಬಹುದು. ಯಾವ ವಿಡಿಯೋ ಕ್ವಾಲಿಟಿ ಬೇಕೋ ಆ ತರ ನೀವು ಲೋ ಆಟೋನು ಕೂಡ ಇಟ್ಕೋಬಹುದು ಅಂತ ಹೇಳ್ಬೋದು ಆ ಆ್ಯಪಲ್ಲಿ. ಇನ್ನೊಂದೇನಂತಂದ್ರೆ ಲ್ಯಾಂಗ್ವೇಜ್ ಬಿಟ್ಟು ಎಲ್ಲ ಸಖತ್ತಾಗಿ ಇವೆ. ಇಲ್ಲಿ ಫ್ರೀ ಆಗಿ ನೋಡ್ತೀನಿ ಅಂತಂದ್ರೆ ಪಕ್ಕ ಆ್ಯಪ್ ಆದ್ರೆ ನಿಮ್ಮಂತ ಎಲ್ಲ ಫ್ರೀ ಆಗಿ ನೋಡೋರಿಗೆ ಒಳ್ಳೆ ಸಜೆಷನ್ ಅಂತ ಹೇಳ್ಬೋದು ಆ ಆ್ಯಪ್. ಕನ್ನಡದಲ್ಲೇ ಲ್ಯಾಂಗ್ವೇಜಸ್ ನಮಗೆ ಕನ್ನಡದಲ್ಲೇ ನಾವು ನೋಡ್ಬೇಕಂತ ಅಂದ್ರೆ ಜಿಯೋ ಹಾಟ್ಸ್ಟಾರ್ ಅಂತ ಹೊಸದಾಗಿ ಅಪ್ಡೇಟ್ ಕೊಟ್ಟಿದ್ದಾರೆ. ಹಾಟ್ಸ್ಟಾರ್ಗೆ ಜಿಯೋ ಹಾಟ್ಸ್ಟಾರ್ ಹೋಗ್ಬಿಟ್ಟು ಇವಾಗ ಜಿಯೋ ಹಾಟ್ಸ್ಟಾರ್ ಆಗಿದೆ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿ ಚಾಂಪಿಯನ್ಸ್ ಟ್ರೋಫಿ ಆಗಿರಲಿ, IPL ಆಗಿರಲಿ, WPL ಆಗಿರಲಿ 3ಕ್ಕೆ 3 ಈವೆಂಟ್ಸ್ ಬಂದ್ಬಿಟ್ಟು ಜಿಯೋ ಹಾಟ್ಸ್ಟಾರ್ನಲ್ಲೇ ಟೆಲಿಕಾಸ್ಟ್ ಆಗ್ತಿದೆ ಅಂತ ಹೇಳ್ಬೋದು. ಅಫಿಷಿಯಲ್ ಆಗಿ ಇದರಲ್ಲೇ ಟೆಲಿಕಾಸ್ಟ್ ಆಗ್ತಿದೆ ಮತ್ತು ಜಿಯೋ ಸಿನಿಮಾದಲ್ಲೂ ಕೂಡ ಟೆಲಿಕಾಸ್ಟ್ ಆಗ್ತಾ ಇಲ್ಲ. ಜಿಯೋ ಸಿನಿಮಾ, ಜಿಯೋ ಮತ್ತು ಹಾಟ್ಸ್ಟಾರ್ ಎರಡೂ ಕೂಡ ಕೊಲಾಬ್ ಆಗಿರೋ ಕಾರಣದಿಂದಾಗಿ ಜಿಯೋ ಹಾಟ್ಸ್ಟಾರ್ ಅಂತ ಇದೀಗ ಹೊಸ ನಾಮಕರಣ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಟ್ಸ್ಟಾರ್ಗೆ. ಆ ಕಾರಣದಿಂದಾಗಿ ನೀವೇನಾದರೂ 149 ರೂಪಾಯಿ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಇದರಲ್ಲಿ ನಮಗೆ ಬೇಕಾಗಿರೋ ಲ್ಯಾಂಗ್ವೇಜಲ್ಲೂ ಕೂಡ ನೋಡ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ.